ಈಗ ನಿಮ್ಮ ಆನ್ಸಲ್ಲಂತೂ ದೇ ಹ್ಯಾವ್ ಸ್ಟಾರ್ಟೆಡ್ ಎ ಡಿ ಅಡಿಕ್ಷನ್ ಸೆಂಟರ್ ಫಾರ್ ದಿಸ್ ಸ್ಮಾರ್ಟ್ ಫೋನ್ಸ್ ಅಂತ. ನಾವು ಬೇರೆಯವ್ರ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದ್ದೀವಿ. ಎಲ್ಲ ದೇಶಗಳು ಅಭಿವೃದ್ಧಿ ಆಗಬೇಕು, ನಮ್ಮ ರಾಜ್ಯನ ಅಭಿವೃದ್ಧಿ ಆಗಬೇಕು, ನಮ್ಮ ಜನನೂ ಆಗಬೇಕು. ಬಟ್ ಅಟ್ ವಾಟ್ ಕಾಸ್ಟ್ ಅನ್ನೋದು. ಎವ್ರಿ 20 ಮಿನಿಟ್ಸ್ಗೆ ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ ರೆಸ್ಟ್ ಕೊಡಬೇಕು. ಮೋರ್ ದೆನ್ 1 ಅವರ್ ಪರ್ ಡೇ ಸ್ಕ್ರೀನ್ ಟೈಮ್ ಇಸ್ ನಾಟ್ ರೆಕಮೆಂಡೆಡ್ ಅಟ್ ಆಲ್. ಸರ್, ಡಿಜಿಟಲ್ ಐ ಸ್ಟ್ರೈನ್ ಬಗ್ಗೆ ನೀವು ಹೇಳಿದ್ರೆ, ಈಗ ಎಲ್ಲಾನು ಡಿಜಿಟಲೈಸ್ ಆಗಿರೋದ್ರಿಂದ ಈ ಆನ್ಲೈನ್ ಕ್ಲಾಸ್ಗಳು ಕೂಡ, ಈಗ ಟ್ಯೂಷನ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಆನ್ಲೈನಲ್ಲೇ ಎಷ್ಟೊಂದು ಕೋರ್ಸ್ಗಳಿದೆ ಮಕ್ಕಳುಗಳಿಗೆ. ಸೊ ಈ ಆನ್ಲೈನ್ ಕಲಿಕೆಯಿಂದ ಕೂಡ ಕಣ್ಣಿಗೆ ಸಮಸ್ಯೆ ಆಗ್ತಿರೋದು ನಿಜ ಅನ್ನೋದು ಕೂಡ ಪ್ರೂವ್ ಆಗಿದೆ. ಸೊ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಈ ಡಿಜಿಟಲ್ ಥಿಂಗ್ ಟುಕ್ ಎನ್ ವೆರಿ ಹ್ಯೂಜ್ ಲೀಪ್ ಈ ಕೋವಿಡಲ್ಲಿ ಇಲ್ಲಿ ಮನೆಯಿಂದನೇ ಆಚೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಓಕೆ, ಕೋವಿಡಲ್ಲಿ ಸೊ ಲೈಫ್ ನಡಿಬೇಕಲ್ವ ಅವಾಗ. ಸೊ ಸ್ಟಾರ್ಟ್ ಆಯಿತು ಮಕ್ಕಳಿಗೆ ಎಲ್ಲ ಆನ್ಲೈನ್ ಕ್ಲಾಸಸ್ ಅಂತ. ಎಲ್ಲ ಸ್ಕೂಲ್ಸು ಯಾರಿಗೆ ಮಾಡೋಕ್ಕಾಗುತ್ತೋ ಅವರು ದೇ ಸ್ಟಾರ್ಟೆಡ್ ಡೂಯಿಂಗ್ ಆನ್ಲೈನ್ ಕ್ಲಾಸಸ್. ಸೊ ಈ ಚಿಲ್ಡ್ರನ್ಗೆ ಯಾರ್ಯಾರಿಗೆ ಡಿವೈಸಸ್ಗೆ ಅಡಿಕ್ಷನ್ ಇರಲಿಲ್ವೋ ಅಲ್ಲಿಂದನೇ ಸ್ಟಾರ್ಟ್ ಆಯಿತು. ಚಿಲ್ಡ್ರನ್ ವರ್ ಫೋರ್ಸ್ ಟು ಸ್ಟಾರ್ಟ್ ಯೂಸಿಂಗ್ ದಿಸ್ ಆನ್ಲೈನ್ ಡಿವೈಸಸ್. ನಾವು ವಿ ಹ್ಯಾವ್ ಬಿಕಮ್ ಸೋ ಯೂಸ್ ಟು ಇಟ್ ಹಸ್ ನಾವು ಬಿಕಮ್ ಎ ಪಾರ್ಟ್ ಆಫ್ ಯುವರ್ ಲೈಫ್. ಬಹುಶಃ ಫೋನ್ ಇಲ್ದಿದ್ರೆ, ಅದು ಸ್ಮಾರ್ಟ್ ಫೋನ್ ಇಲ್ಲದೆ ಈಗ ಯಾರೂ ಇರೋದೇ ಇಲ್ಲ. ಮಕ್ಕಳು ದೊಡ್ಡವರಂತೂ ಬಿಟ್ಬಿಡಿ. ಈಗ ನಿಮ್ಮ ಆನ್ಸಲ್ಲಂತೂ ದೇ ಹ್ಯಾವ್ ಸ್ಟಾರ್ಟೆಡ್ ಎ ಡಿ ಅಡಿಕ್ಷನ್ ಸೆಂಟರ್ ಫಾರ್ ದಿಸ್ ಸ್ಮಾರ್ಟ್ ಫೋನ್ಸ್ ಅಂತ. ಅಷ್ಟು ರ್ಯಾಂಪೆಂಟಾಗೆ ಅದು ಬೆಳೆದು ಬಿಟ್ಟಿದೆ. ಎಷ್ಟೇ ಅದು ಯಾವುದೇ ಆಗಲಿ, ಏನೇ ಆಗಲಿ, ಎವ್ರಿಥಿಂಗ್ ಇನ್ ಎಕ್ಸೆಸ್ ಆಲ್ವೇಸ್ ಲೀಡ್ಸ್ ಟು ಪ್ರಾಬ್ಲಮ್. ಎನಿಥಿಂಗ್ ಎಕ್ಸೆಸ್, ಈವನ್ ಸ್ಕ್ರೀನ್ ಟೈಮ್ ಆಲ್ಸೋ ಮೋರ್ ದೆನ್ 1 ಅವರ್ ಪರ್ ಡೇ ಸ್ಕ್ರೀನ್ ಟೈಮ್ ಇಸ್ ನಾಟ್ ರೆಕಮೆಂಡೆಡ್ ಅಟ್ ಆಲ್. ಸೊ ನೀವು ಇಫ್ ಯು ಆರ್ ಟ್ರೈಂಗ್ ಟು ಅಬ್ಯೂಸ್ ಇಟ್, ಯು ವಿಲ್ ಫೇಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ನಿಮ್ಗೆ ಇವತ್ತು ಗೊತ್ತಾಗಲ್ಲ, ನಾಳೆ ಗೊತ್ತಾಗಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್, ಓವರ್ ಎ ಪೀರಿಯಡ್ ಆಫ್ 6 months, 1 year, 2 years ಡೌನ್ ದ ಲೈನ್, ಯು ವಿಲ್ ಆಲ್ವೇಸ್ ಕಮ್ ಟು ನೋ ದ ಚೇಂಜಸ್. ಓಕೆ, ನೀವು ಎನಿ ಸ್ಕ್ರೀನ್ನ ನೀವು ಮೋರ್ ದೆನ್ ಹಾಫ್ ಅನ್ ಅವರ್ ನೋಡ್ತು ಅಂದ್ರೆ ಐ ಸ್ಟ್ರೈನ್ ಬಂದೇ ಬರುತ್ತೆ. ಅದು ಟಿವಿ ಆಗಿರ್ಬೋದು, ಯಾವ್ದಾರು ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್, ಕಂಪ್ಯೂಟರ್, ಎನಿಥಿಂಗ್. ಈ ಟಿವಿಲಿ ಏನಾಗುತ್ತೆ ಅಂದ್ರೆ, ನಂದು ಒಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ಟಿವಿಲಿ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಪೀಪಲ್ ಅಡ್ವರ್ಟೈಸ್ಮೆಂಟ್ ಬಂದಾಗ ಐದರ್ ಸಮ್ ಪೀಪಲ್ ಓನ್ಲಿ ವಾಚ್ ಅಡ್ವರ್ಟೈಸ್ಮೆಂಟ್ಸ್ ಆರ್ ದೇ ಡೋಂಟ್ ಅಡ್ವರ್ಟೈಸ್ಮೆಂಟ್ ಬಂದಾಗ ಅದು ನೋಡೋದಿಲ್ಲ. 2 types ಆಫ್ ಪೀಪಲ್ ಇರ್ತಾರೆ. ಕೆಲವರು ಬರೀ ಅಡ್ವರ್ಟೈಸ್ಮೆಂಟ್ ಬಂತಲ್ವ ಅಂತ ಬರೀ ಅದನ್ನೇ ನೋಡ್ತಾರೆ, ಆ ಸೀರಿಯಲ್ಲು ಬೇರೆದನ್ನೆಲ್ಲ ಬಿಟ್ಬಿಟ್ಟಿರ್ತಾರೆ ಅವರು. ಇನ್ನು ಕೆಲವರು ಅಡ್ವರ್ಟೈಸ್ಮೆಂಟ್ ಬಂತಲ್ವ ಅಂತ ಆ ಕಡೆ ಈ ಕಡೆ ಎದ್ದೋಗ್ತಾರೆ. ಅಟ್ಲೀಸ್ಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಫಾರ್ ದಟ್ 30 seconds or 1 minute ಅವರು ಸ್ಕ್ರೀನ್ ನೋಡೋದು ಕಡಿಮೆ ಮಾಡಿರ್ತಾರೆ. ಸೊ ಆ ಸ್ಕ್ರೀನ್ ನೋಡೋದು ಕಡಿಮೆ ಮಾಡಿಬಿಟ್ರೆ ಬೇರೆದನ್ನು ನೋಡ್ತಾರೆ ಅವರು. ಸೊ ಕಣ್ಣಿಗೆ ಅಲ್ಲಿ ರೆಸ್ಟ್ ಸಿಗುತ್ತೆ. ಬಟ್ ಈ ಬೇರೆದೆಲ್ಲ ಈ OTTs ಅಲ್ಲೆಲ್ಲ ಬರುತ್ತಲ್ಲ, ಅಲ್ಲಿ ಅಡ್ವರ್ಟೈಸ್ಮೆಂಟ್ ಇರಲ್ಲ. ಅವಲ್ಲಿ ಕ್ಲಾಸ್ ರೂಮ್ ನಡೀತಾ ಇರ್ತದೆ, ಅಲ್ಲಿ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಸೊ ಯುವರ್ ಅಟೆನ್ಷನ್ ಈಸ್ ಕಂಪ್ಲೀಟ್ಲಿ ಫಿಕ್ಸೆಟೆಡ್ ಆನ್ ಟು ದಟ್. ಆಮೇಲೆ ಲ್ಯಾಪ್ಟಾಪಲ್ಲಿ ಕೂತ್ಕೊಂಡ್ರು ಅಷ್ಟೇ, ಲ್ಯಾಪ್ಟಾಪಲ್ಲಿ ನೀವು ಮಾಡ್ತಾ ಇರ್ತೀರ, ಅಲ್ಲೇನು ಅಡ್ವರ್ಟೈಸ್ಮೆಂಟ್ ಬರಲ್ಲ, ನೀವು ಕಂಪ್ಲೀಟ್ಲಿ ಡಾಟಾ ಮೇಲೆ ಫೋಕಸ್ ಆಗಿರ್ತೀರ ಅಲ್ಲಿ. ಅಥವಾ ಏನಾದ್ರು ಒಂದು ಸೀರಿಯಲ್ಲೋ ಅಥವಾ ಒಂದು ಸಿನಿಮಾನೋ ಫೋಕಸ್ ಆಗಿರ್ತೀರ. ಸೊ ಇಲ್ಲಿ ನಿಮಗೆ ರೆಸ್ಟೇ ಸಿಗೋದಿಲ್ಲ ಕಣ್ಣಿಗೆ. ಸೊ ದಿಸ್ ಈಸ್ ನಾಟ್ ಕರೆಕ್ಟ್. ಓಕೆ, a TV at least is somewhat better because advertisements will at least help you to move away from the screen. Every 20 minutesಗೆ at least ಒಂದು 2 minutes ರೆಸ್ಟ್ ಕೊಡಬೇಕು. So this happens properly in a TV but doesn't happen in all other devices. ಸರ್, ಹಾಗೇನೆ ಟಿವಿಲಿ ಡಿಸ್ಟೆನ್ಸ್ ತುಂಬಾ ದೂರ ಇರುತ್ತೆ. ಮೊಬೈಲು ನಾವು ಲ್ಯಾಪ್ಟಾಪ್ನ ತುಂಬಾ ಹತ್ರ ಇಟ್ಕೊಂಡು ನೋಡ್ತೀವಿ, ಬಟ್ ಟಿವಿ ಆದ್ರೆ ಒಂದಷ್ಟು ಡಿಸ್ಟೆನ್ಸ್ ದೂರದಲ್ಲಿ ನಾವು ಕೂತ್ಕೊಂಡು ನೋಡ್ತೀವಿ. ಸೊ ಡಿಸ್ಟೆನ್ಸ್ ದೂರ ಇದ್ದಷ್ಟು ಕಣ್ಣಿಗೆ ಸ್ವಲ್ಪ ಬೆಟರ್ ಅಂತ ಹೇಳ್ತಾರೆ. ಅಬ್ಸಲ್ಯೂಟ್ಲಿ. ಏನಾಗುತ್ತೆ ಅಂದ್ರೆ, ಇದು ನಾವು ಎನಿವೇರ್ ಬಿಟ್ವೀನ್ 12 to 14 inches ಯಾವ್ಯಾವುದು ಡಿವೈಸಸ್ ಇಟ್ಕೊಂಡಿರ್ತೀವಿ, ಅಥವಾ ಬುಕ್ಸ್ ಇಟ್ಕೊಂಡಿರ್ತೀವಿ, ಅಥವಾ ಏನಾದ್ರು ವರ್ಕ್ ಮಾಡ್ತಾ ಇರ್ತೀವಿ, ಸೀವಿಂಗು ಅಥವಾ ಎಂಬ್ರಾಯ್ಡ್ರಿ, ಪೇಂಟಿಂಗು, ಏನೇ ವರ್ಕ್ ಮಾಡೋದು ಅದೆಲ್ಲ ನಿಯರ್ ವರ್ಕ್ ಅಂತೀವಿ. ಎನಿಥಿಂಗ್ ಬಿಟ್ವೀನ್ 12 to 14 inches. ಸೊ ಈ TV ಈಸ್ ನೆವರ್ ಅಟ್ 12 to 14 inches. ಏನಂದರೆ, ಕೆಲವು ಮನೆ ಸಣ್ಣದಾಗಿರುತ್ತೆ, 6 feet ಇಟ್ಕೊಂಡಿರ್ತಾರೆ. ಇಲ್ಲಾಂದರೆ ಯೂಶಲಿ ಒಂದು 8 to 10 feet ಅಂತೂ ದೂರ ಇದ್ದೇ ಇರುತ್ತೆ. ಇಲ್ಲಾಂದರೆ ವಾಟ್ ಹ್ಯಾಪನ್ಸ್ ಇಸ್, ಕೆಲವರು ಮಕ್ಕಳು ಎಲ್ಲರೂ ದೂರದಿಂದ ನೋಡ್ತಾ ಇದ್ರೆ ಅವ್ರು ಹತ್ರ ಹೋಗಿ ನೋಡ್ತಾರೆ. ಯಾಕೆ ಹತ್ರ ಹೋಗಿ ನೋಡ್ತಾರೆ ಅಂದರೆ, ದೂರದಲ್ಲಿ ಹೋಗಿ ಕೂತ್ಕೊಂಡಾಗ ಅವ್ರಿಗೆ ಆ ವಿಷನ್ ಕ್ಲಾರಿಟಿ ಇರಲ್ಲ. ಬಿಕಾಸ್ ದ ಇಮೇಜ್ ಆನ್ ದ TV screen is not clear, the child goes nearer to the screen. ಸೊ ಅವಾಗ ನಮ್ಗೆ ಅರ್ಥ ಮಾಡ್ಕೋಬೇಕು, ಐ ಪ್ರಾಬ್ಲಮ್ ಇದೆ, ಇವ್ರಿಗೆ ದೂರದ ಕಾಣ್ತಾ ಇಲ್ಲ ಈ ಮಗುಗೆ. ಸೊ ಅಂಥ ಮಕ್ಕಳಿಗೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಕರ್ಕೊಂಡೋಗ್ಬಿಟ್ಟು ಚೆಕಪ್ ಮಾಡಿಸ್ಬಿಟ್ಟು, ಅವ್ರಿಗೆ ಮತ್ತೇನಾದ್ರು ಕನ್ನಡಕ ಬೇಕಾದರೆ ಅದನ್ನು ಪ್ರಿಸ್ಕ್ರೈಬ್ ಮಾಡಬೇಕು. ಆ ಪ್ರಿಸ್ಕ್ರೈಬ್ ಮಾಡಿದ ಕನ್ನಡಕ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಎಲ್ಲ ಕೆಲಸಕ್ಕೂ ಹಾಕಲೇಬೇಕು. ಈ ಮಕ್ಕಳಿಗೆ ಪ್ರಿಸ್ಕ್ರೈಬ್ ಮಾಡ್ತೀವಲ್ಲ ಕನ್ನಡಕಗಳು, ವಿತಿನ್ 40 years ಆಫ್ ಏಜ್ ಯಾರಿಗೆ ಪ್ರಿಸ್ಕ್ರೈಬ್ ಮಾಡೋದು, ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್ ಹಾಕಬೇಕು. ಅದು 1 hour ಹಾಕೋದು, 2 hours ಹಾಕೋದು, ಆ ಥರ ಇಲ್ಲವೇ ಇಲ್ಲ. ಸೆಕೆಂಡು,
ಯಾವಾಗ ತೆಗಿಬೋದು, ಮಲ್ಕೋಬೇಕಾದ್ರೆ ತೆಗಿಬೋದು, ಸ್ನಾನ ಮಾಡ್ಬೇಕಾದ್ರೆ ತೆಗಿಬೋದು. ಅದು ಬಿಟ್ಟರೆ ಯಾವಾಗಲೂ ನಿಮ್ಮ ಕಣ್ಣು ಮುಂದೆ ಇರಬೇಕು. ಆಮೇಲೆ ಇದು ಹಾಕ್ಕೊಂಡ್ರೆ ಎಲ್ಲ ಝೀರೋ ಆಗಿಬಿಡುತ್ತಾ ಪವರು? ಇಲ್ಲ. ಒಂದು ಸತಿ ಪವರ್ ಬಂದ ಮೇಲೆ ಅದು ಅಷ್ಟೇ ಉಳ್ಕೊಳ್ಳುತ್ತೆ. ಇನ್ನು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಬೆಳವಣಿಗೆ ನಿಮ್ಮ ವಯಸ್ಸಲ್ಲಿ 21 ವರ್ಷ ವಯಸ್ಸು ತನಕ ನಿಮ್ಮ ಬೆಳವಣಿಗೆ ಆಗೋ ಚಾನ್ಸ್ ಇರುತ್ತೆ. ನಿಮ್ಮ ಹೈಟ್ ಹೆಂಗೆ ಜಾಸ್ತಿ ಆಗುತ್ತೋ ಕಣ್ಣಿನ ಪವರು ಹಂಗೆ ಜಾಸ್ತಿ ಆಗ್ಬೋದು. ಸೊ -2 ಇರೋದು -3 ಆಗ್ಬೋದು. ಸೊ ಈ ಕನ್ನಡಕ ಹಾಕೋದ್ರಿಂದ ನಿಮ್ಮ ಪ್ರಪಂಚ ಕ್ಲಿಯರಾಗಿ ಕಾಣುತ್ತೆ. ಸೊ ವರ್ಷಕ್ಕೊಂದು ಸತಿ ನಿಮ್ಮ ಗ್ರೋಯಿಂಗ್ ಪೀರಿಯಡಲ್ಲಿ ತೋರಿಸ್ಕೊಂಡ್ರೆ ಕರೆಕ್ಟ್ ಪವರ್ ಇತ್ತು ಅಂದರೆ, ಅದೇ ಪವರ್ ಇತ್ತು ಅಂದರೆ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಕನ್ನಡಕ ಪವರ್ ವ್ಯತ್ಯಾಸ ಆಗಿದ್ರೆ ಹೊಸ ಕನ್ನಡಕ ಬರ್ಕೊಡ್ತಾರೆ. ಸೊ ಒಂದು ಸತಿ ಒಂದು ಕನ್ನಡಕ ಮ್ಯಾನುಫ್ಯಾಕ್ಚರ್ ಮಾಡ್ತು ಅಂದರೆ ಅದು ಯಾವ ಪವರ್ಗೆ ಮ್ಯಾನುಫ್ಯಾಕ್ಚರ್ ಆಗಿರುತ್ತೋ ಅದಷ್ಟೇ ಇರುತ್ತೆ. ಅದ್ರ ಪವರ್ ಕಡಿಮೆ ಆಗೋದೇ ಇಲ್ಲ. ನಿಮ್ಮ ಕಣ್ಣಿನ ಪವರ್ ಜಾಸ್ತಿ ಆಯಿತು ಅಂದರೆ ಆ ಕನ್ನಡಕ ನಿಮಗೆ ಸೂಟ್ ಆಗೋದಿಲ್ಲ. ಸೊ ಅದಕ್ಕೆ ನೀವು ಇಯರ್ಲಿ ಒನ್ಸ್ ಚೆಕಪ್ ಮಾಡ್ಕೋಬೇಕು. ಸೊ ಈ ಇಯರ್ಲಿ ಒನ್ಸ್ ಚೆಕಪ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ನಿಮ್ಮ ದೃಷ್ಟಿ ಆದರೂ ನಿಮಗೆ ಕರೆಕ್ಟಾಗಿ ಕಾಣೋ ಥರ ಇರುತ್ತೆ. ನೀವು ಈ ಥರ ಟಿ ವಿ ಹತ್ರ ಹೋಗ್ಬಿಟ್ಟು ನೋಡೋದು ಬೇಕಾಗಿರಲ್ಲ. ಓಕೆ, ದೂರದಿಂದ ಯಾರೋ ಬರ್ತಾ ಇರ್ತಾರೆ, ಅವ್ರು ಹತ್ರ ಬರೋ ತನಕ ನಂಗೆ ಗೊತ್ತಾಗ್ತಾ ಇಲ್ಲಪ್ಪ ಯಾರಿದು ಅಂತ ಆ ಥರ ಹೇಳ್ಕೊಳ್ಳೋದು ಬೇಕಾಗಿಲ್ಲ. ಅಥವಾ ಎಲ್ಲೋ ನಿಂತಿರ್ತೀರಾ, ಬಸ್ ಹತ್ರ ಬರೋ ತನಕ ನಂಗೆ ಬಸ್ ನಂಬರ್ ಗೊತ್ತಾಗ್ತಾ ಇಲ್ಲ. ಈ ಥರದ್ದೆಲ್ಲ ತೊಂದರೆಗಳಿಂದ ಅವಾಯ್ಡ್ ಮಾಡ್ಬೋದು. ಆಮೇಲೆ ಇಲ್ಲಾಂದರೆ ಇನ್ನು ಕೆಲವು ಮಕ್ಳು ಏನು ಮಾಡ್ತಾರೆ ಅಂದರೆ ಇದನ್ನು ಪಿನ್ನೋಲ್ ಎಫೆಕ್ಟ್ ಅಂತೀವಿ. ಕಣ್ಣನ್ನ ಸ್ಪೀಸ್ ಮಾಡ್ತಾರೆ, ಹಿಂಗೆ ಸಣ್ಣದಾಗಿ ಮಾಡಿಬಿಟ್ಟು ಕಣ್ಣನ್ನ ಅದು ಪಿನ್ನೋಲ್ ಎಫೆಕ್ಟ್ ಥರ ಕ್ರಿಯೇಟ್ ಮಾಡಿಕೊಂಡು ಕ್ಲಾರಿಟಿ ಥರ ಟ್ರೈ ಮಾಡ್ತಾರೆ. ಇದು ಒಂದು ಸೂಚನೆ ಕಣ್ಣಿಗೆ ಪವರ್ ಇದೆ. ಈ ಕೆರಟೋಕೋನಸ್ ಮಕ್ಕಳಿರೋರು ಇದೇ ಥರ ಮಾಡ್ತಾರೆ. ಕಣ್ಣು ಸಣ್ಣ ಮಾಡ್ತಾ ಇದ್ದಾರೆ ಮಕ್ಕಳು, ನಾರ್ಮಲಾಗಿ ಬಿಡ್ತಾ ಇಲ್ಲ ಅಂದರೆ ಇದು ಒಂದು ಕಾರಣ. ಇದು ಕಣ್ಣು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಅವ್ರ ಕಣ್ಣಿನ ಪ್ರಾಬ್ಲಮ್ ಇದೆ ಅಂತ. ಸೊ ಇವೆಲ್ಲ ನಾವು ಸರಿತಿದ್ಕೋಬೇಕು ಇದು. ಸೊ ನಾವು ಡಿವೈಸಸ್ ಎಷ್ಟು ಬೇಕೋ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಯೂಸ್ ಮಾಡಬೇಕು. ಸಿಗ್ತದೆ, ಟೈಮ್ ಇದೆ, ಫ್ರೀ ಇದೀವಿ, ಬೆಡ್ಡಲ್ಲಿ ಕುತ್ಕೊಂಡು ಸೋಫಾ ಮೇಲೆ ಕುತ್ಕೊಂಡು ಗಂಟೆ ನಾವು ಅದನ್ನು ನೋಡೋದು, ಸ್ಕ್ರೋಲ್ ಮಾಡಬಹುದು. ಇಟ್ ಬಿಕಮ್ಸ್ ಅನ್ ಅಡಿಕ್ಷನ್. ಓಕೆ, ನಾವು ಬೇರೆಯವ್ರ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದ್ದೀವಿ. ಯಾರ ಜೊತೆ ಮಾತಾಡಬೇಕು ಅಂದರೆ ಯಾವುದೋ ಫೋನಲ್ಲಿ ಎಷ್ಟು ಬೇಕೋ ಅಷ್ಟು ಮಾತಾಡೋದು, ಕಟ್ ಮಾಡೋದು, ನೆಕ್ಸ್ಟ್ ಮತ್ತೆ ಡಿವೈಸಲ್ಲಿ ಕುತ್ಕೊಳ್ಳೋದು. ಅಥವಾ ಏನಾದ್ರು ಮಾತಾಡಬೇಕು ಅಂದರೆ ವಿಡಿಯೋ ಕಾಲ್ ಮಾಡ್ಕೊಳ್ಳೋದು. ಅಷ್ಟು ಬಿಟ್ಟರೆ ಸ್ವಂತವಾಗಿ ಹೋಗ್ಬಿಟ್ಟು ಮಾತಾಡಿಸ್ಬೇಕು ಅಂತ ಹೋಗ್ಬಿಟ್ಟು ಯಾರಿಗೂ ಮಾತಾಡ್ಸೋದು ಈಗಿನ ಕಾಲದಲ್ಲಿ ಬಿಟ್ಬಿಟ್ಟಿದ್ದೀವಿ. ಮೊದಲೆಲ್ಲ ಯಾರ್ದಾದ್ರೂ ಮನೆಗೆ ಹೋಗ್ಬಿಡ್ತಿದ್ವಿ. ಈಗ ಯಾರ್ದಾದ್ರೂ ಮನೆಗೆ ಹೋಗ್ಬೇಕಂದ್ರೆ ಫಸ್ಟ್ ಫೋನ್ ಮಾಡ್ಬಿಟ್ಟು ಅವ್ರು ಇದಾರ ಇಲ್ವಾ ತಿಳ್ಕೊಳ್ಳಪ್ಪ, ಹೋಗ್ಬೇಕು ಬಡವನ, ಆ ಥರ ಸ್ಥಿತಿ. ಇದು ಒಂಥರ ಈ ವೆಸ್ಟರ್ನೈಸ್ಡ್ ಕಲ್ಚರ್ಗೆ ನಾವು ಬರ್ತಾ ಇದ್ದೀವಿ. ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್, ಓನ್ಲಿ ಟೈಮ್ ವಿಲ್ ಟೆಲ್. ಓಕೆ, ವಿ ಆರ್ ಮೂವಿಂಗ್ ಇನ್ ಡೈರೆಕ್ಷನ್. ಐ ಥಿಂಕ್ ಇಟ್ಸ್ ನಾಟ್ ದ ಕರೆಕ್ಟ್ ಡೈರೆಕ್ಷನ್, ಬಟ್ ಓನ್ಲಿ ಟೈಮ್ ಆ್ಯಂಡ್ ದಿಸ್ ಥಿಂಗ್ ವಿಲ್ ಸೇ. ಎಕನಾಮಿ ಈಸ್ ಇಂಪಾರ್ಟೆಂಟ್. ಎಲ್ಲರಿಗೂ ಬೇಕಾಗಿದೆ, ಎಲ್ಲರಿಗೂ ಅಭಿವೃದ್ಧಿ ಆಗಬೇಕು ಅಂತ. ಎಲ್ಲ ದೇಶಗಳು ಅಭಿವೃದ್ಧಿ ಆಗಬೇಕು, ನಮ್ಮ ರಾಜ್ಯನ ಅಭಿವೃದ್ಧಿ ಆಗಬೇಕು, ನಮ್ಮ ಜನನ ಆಗಬೇಕು. ಬಟ್ ಅಟ್ ವಾಟ್ ಕಾಸ್ಟ್ ಅನ್ನೋದು, ವಾಟ್ ಕಾಸ್ಟ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮದು ಸುಮ್ಮನೆ 3rd ಲಾರ್ಜೆಸ್ಟ್ ಎಕನಾಮಿ ಅಥವಾ 4th ಲಾರ್ಜೆಸ್ಟ್ ಎಕನಾಮಿ ಅಂತ ನಾವು ಹೇಳ್ಕೊಡೋದಲ್ಲ. ಬಟ್ ನಮ್ಮ ಜೊತೆಗೆ ನಮ್ಮ ಜನನೂ ಅದೇ ಥರ ಅವ್ರಿಗೂ ಆಗ್ತಾ ಇದ್ದಾರ ಅಂತ. ವಿ ಕ್ಯಾನ್ ಸಿ ದ ಪೋವರ್ ಲೈಕ್ ದಟ್ ಓನ್ಲಿ. ವಿ ಕ್ಯಾನ್ ಸಿ ದ ಅರ್ಬನ್ ಸ್ಲಮ್ಸ್. ಊರಲ್ಲಿ ಹೋದ್ರು ಹಂಗೆ ಇದ್ದಾರೆ, ಅವ್ರದ್ದೇನು ಲೈಫ್ ಇಂಪ್ರೂವ್ ಆಗ್ತಾ ಇಲ್ಲ. ಓಕೆ, ದೇ ಆರ್ ಲಿಟಲ್ ಬಿಟ್ ಬೆಟರ್ ಆಫ್, ಬಟ್ ವಿ ಹ್ಯಾವ್ ಟು ಇಂಪ್ರೂವ್ ದೇರ್ ಲೈಫ್ ಆಲ್ಸೋ. ಓಕೆ, ಅಟ್ ದಟ್ ಸೇಮ್ ಟೈಮ್ ನಾವು ಅವ್ರಿಗೆ ಹೆಂಗೆ ಇಂಪ್ರೂವ್ ಮಾಡ್ಬೇಕು ಅನ್ನೋದೇ ಮರ್ತ್ಬಿಟ್ಟಿದ್ದೀವಿ. ಯಾವ ತರ ಪರಿಣಾಮ ಬೀರ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಆಲ್ ದೀಸ್ ಥಿಂಗ್ಸ್ ಆರ್, ದಿಸ್ ಈಸ್ ಎ ಅರ್ಬನೈಸೇಷನ್ಸ್ ಒಂದು ಬ್ಯಾಡ್ ದಿಸ್ ಥಿಂಗ್ ದಟ್ಸ್ ಹ್ಯಾಪ್ನಿಂಗ್. Okay, we might overcome in the coming days. Probably the country will do better.